ಭಾಗ 2 ಮುರಿಯದ ಮೌನ ಮತ್ತು ಮುಗಿಯದ ಕಾಯುವಿಕೆ. ಹೇಮಾವತಿ ನದಿಯ ದಂಡೆಯಲ್ಲಿ ಗಾಳಿ ಬೀಸಿದಾಗಲೆಲ್ಲ ಆ ಹಳೆಯ ಕಥೆಯೊಂದು ಮರುಕಳಿಸುತ್ತದೆ. ಮೊದಲ ಭಾಗದಲ್ಲಿ ನಾವು ನೋಡಿದ ಆ ನೇರಳೆ ಸೀರೆಯ ಸುಂದರಿ ಕೇವಲ ಒಂದು ನೆರಳಲ್ಲ, ಅವಳು ಈ ಹಳ್ಳಿಯ ಮಣ್ಣಿನ ಮಗಳು, ಹೆಸರು ಪಾರ್ವತಿ. ಪಾರ್ವತಿ ಮತ್ತು ಶಂಕರರ ಪ್ರೇಮ. ಪಾರ್ವತಿ ಮತ್ತು ಶಂಕರರ ಪ್ರೀತಿ ಹಳ್ಳಿಯ ಜನರಿಗೆ ತಿಳಿದಿರಲಿಲ್ಲ. ಅವರು ಭೇಟಿಯಾಗುತ್ತಿದ್ದದ್ದು ಇದೇ ನದಿ ದಂಡೆಯ ಅತ್ತಿ ಮರದ ಕೆಳಗೆ. ಶಂಕರ ಒಬ್ಬ ಬಡ ಕಾಯಕಜೀವಿ, ಆದರೆ ಪಾರ್ವತಿ ಹಳ್ಳಿಯ ಪ್ರತಿಷ್ಠಿತ ಮನೆತನದವಳು. ಅವರ ಪ್ರೀತಿಗೆ ಹಳ್ಳಿಯ ಕಟ್ಟುಪಾಡುಗಳು ಅಡ್ಡಿಯಾಗಿದ್ದವು. ಹೀಗಾಗಿಯೇ ಅವರು ಒಂದು ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿ ಯಾರಿಗೂ ತಿಳಿಯದಂತೆ ಊರು ಬಿಟ್ಟು ಹೋಗಲು ನಿರ್ಧರಿಸಿದ್ದರು. ಆ ವಿಧಿಯಾಟದ ರಾತ್ರಿ ಪಾರ್ವತಿ ತನ್ನ ತಾಯಿ ತನಗಾಗಿ ಎತ್ತಿಟ್ಟಿದ್ದ ರೇಷ್ಮೆಯ ನೇರಳೆ ಸೀರೆಯನ್ನು ಉಟ್ಟು, ತಲೆಯಲ್ಲಿ ಮಲ್ಲಿಗೆ ಮುಡಿದು ನದಿ ದಡಕ್ಕೆ ಓಡಿ ಬಂದಳು. ಶಂಕರ ಬರುವಾಗ ಅವಳಿಗೆ ಇಷ್ಟವಾದ ಮಲ್ಲಿಗೆಯ ಮಾಲೆ ತರುವುದಾಗಿ ಮಾತು ಕೊಟ್ಟಿದ್ದ. ರಾತ್ರಿಯ ಪ್ರತಿ ಕ್ಷಣವೂ ಅವಳಿಗೆ ಯುಗದಂತೆ ಕಂಡಿತು. ಗಾಳಿಯ ಪ್ರತಿ ಸದ್ದಿಗೂ ಶಂಕರ ಬಂದನೇನೋ ಎಂದು ತಿರುಗಿ ನೋಡುತ್ತಿದ್ದಳು. ಆದರೆ ಆ ರಾತ್ರಿ ಕಳೆದು ಸೂರ್ಯ ಹುಟ್ಟಿದರೂ ಶಂಕರ ಮಾತ್ರ ಬರಲೇ ಇಲ್ಲ. ನಿಗೂಢ ಮಾಯೆ. ಶಂಕರನಿಗಾಗಿ ಕಾದು ಕಾದು ಕಣ್ಣೀರು ಬತ್ತಿ ಹೋದ ಪಾರ್ವತಿ, ಅಂತಿಮವಾಗಿ ಅದೇ ನದಿಯ ನೀರಿನಲ್ಲಿ ತನ್ನ ನೋವನ್ನ ಹೂತು ಹಾಕಿದಳು ಎನ್ನುತ್ತಾರೆ ಜನರು. ಆದರೆ ಅಚ್ಚರಿಯ ವಿಷಯವೆಂದರೆ, ಶಂಕರ ಅಂದು ತನ್ನ ಮನೆಯಿಂದ ಹೊರಟಿದ್ದ ಎನ್ನುವುದಕ್ಕೆ ಸಾಕ್ಷಿಗಳಿವೆ. ಅವನ ಸೈಕಲ್ ಮತ್ತು ಅವನು ತರುತ್ತಿದ್ದ ಮಲ್ಲಿಗೆಯ ಹೂವುಗಳು ದಾರಿಯ ಮರಳಿನ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹಾಗಾದರೆ ಶಂಕರನಿಗೆ ದಾರಿಯಲ್ಲಿ ಏನಾಯಿತು? ಅವನು ಬರಲಾಗದಂತೆ ತಡೆದವರು ಯಾರು? ಶಂಕರನ ನಾಪತ್ತೆಯ ಹಿಂದೆ ಹಳ್ಳಿಯ ದೊಡ್ಡವರ ಕೈವಾಡವಿತ್ತೆ. ಪಾರ್ವತಿ ಇಂದಿಗೂ ಆ ದಂಡೆಯ ಮೇಲೆ ಕಾಯುತ್ತಿರುವುದು ಪ್ರೇಮಕ್ಕಾಗಿಯೋ ಅಥವಾ ತನ್ನ ಸಾವಿಗೆ ಕಾರಣವಾದವರ ಮೇಲೆ ಸೇಡು ತೀರಿಸಿಕೊಳ್ಳಲೋ? ರಹಸ್ಯದ ಮುಂದಿನ ಪದರ ಭಾಗ 3ರಲ್ಲಿ ಬಯಲಾಗಲಿದೆ.